ಬಾಸ್ ನಮಸ್ಕಾರ. ನಮಸ್ತೆ. ಆರಾಮಿದ್ದೀರಾ ಬಾಸ್? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ನೀವು ಫೋನ್ ಮಾಡಿದ್ದು. ಏನಾಯ್ತು? ಹ? ಏನಾಯ್ತು? ಕ್ಯಾನ್ಸರ್ ಯಾವಾಗಿಂದ ಬಾಸ್. ಗೊತ್ತಾಯ್ತು? ನೋಡ್ಕೊಂಡಿಲ್ವಾ? ಗೊತ್ತಾಗಿಲ್ವಾ? ಅಂದ್ರೆ ಪೈಲ್ಸ್ ತರ ಆಗಿತ್ತು. ಒಂದೆರಡು ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ, ಅವರು ಪೈಲ್ಸ್ ಅಂತಾನೆ ಡಿಕ್ಲೇರ್ ಮಾಡಿದ್ರು. ಅದು ರೆಕ್ಟಲ್ ಕ್ಯಾನ್ಸರ್ ಅಂತಾನೆ ಗೊತ್ತಾಗ್ಲಿಕ್ಕೆ 3 ತಿಂಗಳು ತಗೊಂತು. ಅಷ್ಟರೊಳಗೆ ಎಲ್ಲ ಸ್ಪ್ರೆಡ್ ಆಗಿತ್ತು. ಡಯಾಗ್ನೋಸ್ ಆಗೋಷ್ಟ್ರಲ್ಲಿ ಲೇಟ್ ಆಗೋಯ್ತಾ? ಅದು ಐಡೆಂಟಿಫೈ ನಾವು ಯಾವುದೇ ಒಂದು ಇದನ್ನು ಕಳಿಸ್ಲಿಕ್ಕೂ 15 ದಿವಸ 20 ದಿವಸ ಟೈಮ್ ತಗೊಳ್ಳೋರು ಆ ಟೆಸ್ಟಿಗೆ. ಅಷ್ಟರೊಳಗೆ ಬಾಡಿ ಫುಲ್ಲು ಹರಡ್ಬಿಟ್ಟಿತ್ತು. ಈಗ 4th ಸ್ಟೇಜಲ್ಲಿ ಇದ್ದೀನಿ. ನಿಮ್ಮನ್ನು ನೋಡಬೇಕು ಅನ್ನಿಸ್ತೀನಿ. ಮನೆಯವರೆಲ್ಲ ಇದಾರ ಅಲ್ಲೇ? ವೈಫ್ ಇದ್ದಾಳೆ. ಯಶು ನಮಸ್ತೆ. ನಮಸ್ತೆ ಅಮ್ಮ. ಯಶು ಎಲ್ಲಿ ಶಿವಮೊಗ್ಗಲ್ಲ ಇದ್ದೀರಾ? ನೀವೇನ್ ಮಾಡ್ತಿದ್ದೀರಾ? ನಿಮ್ದು ಯಾವ ಊರು? ಅಲ್ಲೇನಾ? ಏನಿಲ್ಲ, ದೇವರಿದ್ದಾನೆ, ನೋಡೋಣ ಸುಮ್ಮನೆ. ಹೇಳಿದ್ರು ನೀವು ಕೀಮೋ ಮಾಡ್ತಾ ಇದಾರೆ ಅಂತ. ನಮ್ರತ ಅಂತ ಅವರೇ ನೋಡ್ತಾ ಇದ್ದಾರೆ. ಅದು ನೀವು ಹೋಪ್ ಇಟ್ಕೋಬೇಕು ಅಲ್ವಾ? ಎಲ್ಲಾನು ಈಗ ಯಾವ ಸ್ಟೇಜು ಏನು ಅದು ಅವ್ರ ಡಾಕ್ಟರ್ ಕೆಲಸ. ಬಟ್ ನಮ್ಗೆ ಮನುಷ್ಯನ ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಹೋಪ್ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ. ಈ ಸಲ ತುಂಬಾ ಹೋಪ್ ಇಟ್ಕೊಂಡಿದ್ವಿ, ಟಾಕ್ಸಿಕ್ ಏನೇನೋ ಮಾಡ್ಬೇಕು ಅಂತ. ನಾನೇ ಅದೆಲ್ಲ ಬಿಡಿ, ನಾನು ಅದೆಲ್ಲ ಬಿಡಪ್ಪ. ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗಳ ಲೈಫ್ ನೋಡ್ಬೇಕು ಯಾವಾಗ್ಲೂ. ನಾನು ಅದೇ ಹೇಳೋದು, ಹೆಲ್ತ್ ನೋಡ್ಕೋಬೇಕು. ಗೊತ್ತಾಗ್ಬಿಡಿ ಯಾರಿಗೂ ಏನು ಅಂತ ಹೇಳಕ್ಕಾಗಲ್ಲ ಅದು. ಬಟ್ ಓಕೆ, ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಹೋಪ್ ಇಟ್ಕೊಂಡು ಕರೆಕ್ಟ್ ಆಗಿ ಏನ್ ಹೇಳ್ತಾರೆ ಟ್ರೀಟ್ಮೆಂಟ್ ಅದನ್ನೆಲ್ಲ ನೀವು ಮಾಡಿ. ಇಲ್ಲ, ಅದು ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದ್ದೀನಿ. ಆಪರೇಷನ್ ಕೂಡ ಆಗಿದೆ ಇಲ್ಲಿ ಹೊಟ್ಟೆಲಿ. 6-8 ಕೀಮೋ ಆದ್ಮೇಲೆ ಅದೇಗೇನು ಆಪರೇಷನ್ ಆಗ್ಬೇಕು. ಹಾಗಾಗಿ HCGಲೆಲ್ಲ ತೋರಿಸಿದ್ವಿ. ಅದ್ ಮುಗಿಸ್ಕೊಂಡು ಇವಾಗ ನಂಜಪ್ಪ ಲೈಫ್ ಕೇರ್ ಅಲ್ಲಿ. ಮೇಲೂ ಇದೆಲ್ಲ ನಿಮ್ಗಳಿಗೆ ಪ್ರಾಸೆಸ್ ಆಗುವಷ್ಟರಲ್ಲಿ ಊರುಗಳಿಂದ ಬೆಂಗಳೂರಿಗೆ ಬಂದು ಇಷ್ಟ ಟೈಮ್ ಆಗ್ಬಿಡುತ್ತೆ. ಅಂದ್ರೆ ಯಾವ್ದೇ ರಿಪೋರ್ಟ್ ಆದ್ರೂ HCGಗೆ ಹೋಗ್ತಾ ಇತ್ತು. ಹಂಗಾಗಿ ನಾವು ಅಲ್ಲಿಗೆ ಹೋಗ್ಬಿಟ್ವಿ. ಅಂದ್ರೆ ರಿಪೋರ್ಟ್ ಬರೋದೇ 15 ದಿವಸ 20 ದಿವಸ ಆಗೋದು HCG. ಸೊ ಅದು ಟೈಮ್ ಆಗೋಷ್ಟೊತ್ತಿಗೆನೆ ಅದು ಹರಡ್ಬಿಡೋದು. ಹಂಗಾಗಿ HCGಗೆನೆ ಹೋಗೋಣ, ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು. ಹಂಗಾಗಿ ಮನೇಲಿ ಸೈಟ್ ಅವೆಲ್ಲ ಮಾರ್ಕೊಂಡು ಏನೋ ಒಂದು ಮಾಡಿದ್ರು ಅಣ್ಣ ಎಲ್ಲ. ಸೊ ಹೆಂಗೋ ನಡೀತು. ಅಲ್ಲಿ ಯಾರು ಇರ್ಲಿಲ್ಲ, ಹಂಗಾಗಿ ಇಲ್ಲಿಗೆ ಕರ್ಕೊಂಡು ಬಂದ್ರು. ಎಷ್ಟು ಜನ ಮಕ್ಳು ನೀವು? ನಾವು 3 ಜನ ಗಂಡು ಮಕ್ಳು. ಅಪ್ಪ ಅಮ್ಮ? ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ನಾನು ಇವತ್ತು ಗೊತ್ತಾಯ್ತು ನನಗೆ. ನಮ್ ರಾಕಿ ಹೇಳ್ದ, ನಿನ್ನೆ ಗೊತ್ತಾಯ್ತು. ಇವತ್ತಿರ್ಲಿ, ನಾನು ಹೊರಗಡೆ ಇದ್ದೀನಿ, US ಅಲ್ಲಿ ಇದ್ದೀನಿ. ಗೊತ್ತಾಯ್ತು. ಏನು ಮನ್ಸಿಗೆ ಏನು ಇದ್ ಮಾಡ್ಕೊಳ್ಳೋದು, ಈಗ ದೇವ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಇದು ಏನ್ ಮಾತಾಡ್ಬೇಕು ಗೊತ್ತಾಗ್ತಿರ ಚಿನ್ನ. ಓಕೆ, ನೀನು ಹೆಲ್ತ್ ನೋಡ್ಕೊಳ್ಳಿ. ಹಂಗಾಗಿ ನಿಮ್ಮನ್ನ ನೋಡೋಣ ಅನ್ನಿಸ್ತು. ಆಯ್ತು, ನನ್ ನೋಡೋದಕ್ಕೂ 4th ಸ್ಟೇಜ್ಗೂ ಹಂಗೆಲ್ಲ ಯೋಚನೆ ಮಾಡಬಾರ್ದು. ಆಯ್ತು, ನಾನ್ ನೋಡ್ಬೇಕು, ನಾನ್ ಖುಷಿಯಾಗಿ ಮಾತಾಡ್ತಾ ಇದ್ದೀನಿ. ಹೋಪ್ ಇಟ್ಕೋಬೇಕು ಲೈಫಲ್ಲಿ. ಓಕೆ, ನೋಡೋಣ, ಏನೇನೋ ಆಗುತ್ತೆ ಮಿರಾಕಲ್ಗಳು. ಇದಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ ತಾನೆ? ಅದೇನೆ, ಒಂದೆರಡು ಹಾಸ್ಪಿಟ್ಲಲ್ಲಿ ಪೈಲ್ಸ್ ಅಂತಾನೆ ಡಿಕ್ಲೇರ್ ಆಯ್ತು. ಆಮೇಲೆ ಒಂದು ಹಾಸ್ಪಿಟ್ಲಲ್ಲಿ ಮಾತ್ರ ಅದು ಐಡೆಂಟಿಫೈ ಮಾಡಿದ್ರು ಇದು ಇದೆ ಅಂತ. ಆಮೇಲೆ ಅದು ಟೆಸ್ಟ್ಗಳು ಮಾಡಿಸೋಷ್ಟೊತ್ತಿಗೆ ಒಂದೊಂದು ಟೆಸ್ಟ್ 15 ದಿವಸ 20 ದಿವಸ ತಗೊಳ್ಳೋದು. ಮತ್ತು ಕ್ರಿಯೇಟಿನ್ ಜಾಸ್ತಿ ಆಗಿ 6 ಸ್ಟೆಂಟ್ ಆಯ್ತು ಕಿಡ್ನಿದು. ಅಷ್ಟರೊಳಗೆ ಅದು ಹರಡ್ಬಿಟ್ಟಿತ್ತಾನೆ.
ಈಗ ಅದೊಂದು ಗೊತ್ತಾಗೋಷ್ಟರಲ್ಲಿ ಮೇನ್ ಎಲ್ಲಾರು ಸ್ಕ್ಯಾನ್ಗಳು ಮಾಡ್ಕೊತಾ ಇರ್ಬೇಕನ್ಸುತ್ತೆ. ಈಗ ನಾವ್ ತಿನ್ನೋ ಊಟಗಳು ಏನ್ರಲ್ಲಿ ಏನೇನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮನುಷ್ಯನ್ಗೆ. ಎಲ್ಲ ಫುಡ್ಡು ನೀರಿಂದ ಪ್ರಾಬ್ಲಮ್ ಅಣ್ಣ. ಭಾರಿ ಕಾಮನ್ ಆಗ್ಬಿಟ್ಟಿದೆ ಈಗ. ಏನೋ ಯಾವಾಗ್ಲೂ ಯಾರಿಗೋ ಒಂದ್ಸಲ ಬರುತ್ತೆ ಅನ್ನೋ ತರ ಅಲ್ಲ ಈಗ. ನೋಡ್ತಾ ಇದ್ರೆ ಎಷ್ಟು ಜನ ಗೊತ್ತಿರೋರಿಗೆ. ಮತ್ತೆ ಹೆರಿಡಿಟಿನೂ ಇತ್ತಣ್ಣ ಇದು. ಅದೇ ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಫ್ಯಾಮಿಲಿ ಇತ್ತು ಅಂದ್ರೆ ಎಲ್ಲಾರು ಚೆಕ್ ಮಾಡಿ ಅಂತ ಹೇಳ್ತಾ ಇದಾರೆ ಈಗ ಎಲ್ಲಾರ್ಗು. ಆಗಾಗ ವರ್ಷಕ್ಕೊಂದು ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದಾರೆ. ನೋಡೋಣ ದೇವ್ರದ. ಕೊಡ್ತಾರೆ 20 lakh ನಾವು ಖರ್ಚು ಮಾಡ್ಕೊಂಡಿದ್ವಿ ಸರ್ ಆಲ್ರೆಡಿ. ಯಾರಿಗೂ ಹೇಳಲಿಲ್ಲ ನಾವು ಹೊರಗಡೆ, ಯಾಕಂದ್ರೆ ಇರೋದನ್ನು ನಾವು ಬಳಸ್ಕೋಬೇಕು ಫಸ್ಟ್, ಆಮೇಲೆ ಇದ್ ಮಾಡ್ಬೇಕು ಅಂತ ಹೇಳಿ. ಅದೆಲ್ಲದು ಆದ್ಮೇಲೆ ಸೋಷಿಯಲ್ ಮೀಡಿಯಾಗೆ ಒಂದ್ ಸ್ವಲ್ಪ ನಾವು ಬಿಟ್ವಿ ಸರ್. ಎಲ್ಲ ಕಡೆ ಒಂದ್ ಸ್ವಲ್ಪ ಆಗುವಂಥದ್ದು ಏನಿದೆ ಅಂತ ಹೇಳಿ ಅದ್ರಲ್ಲೂ ಕೂಡ ಸ್ವಲ್ಪ ಅಮೌಂಟ್ಗಳೆಲ್ಲದೂ ಕೂಡ ಬರ್ತಾ ಇದೆ. ಇವನು ಒಂದೇ ಹಠ ನಾವು ಸರ್ರಿಗೆ ನೋಡ್ಬೇಕು ಅಂತ ಹೇಳಿ ಬರೀ ನಿಮ್ದು ಮೊಬೈಲ್ಸ್ ನಲ್ಲಿ ಮೋಟಿವೇಶನ್ಸ್ ನೋಡ್ತಾ ಇದ್ದಿದ್ದ ಅವ್ನು, ಬರೀ ಅದ್ರಲ್ಲೇ ನೋಡ್ಕೊಂಡು ಇದ್ ಮಾಡ್ತಾ ಇದ್ದ. ಕನೆಕ್ಟಿವಿಟಿ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನೀವು ಬೇರೆ ಬಿಸಿ ಶೆಡ್ಯೂಲ್ಸ್ ಗಳು ಅಲ್ಲಿ ಇಲ್ಲಿ ಇರುತ್ತೆ ಅನ್ನೋಂತ ನಮ್ಗೆ ಹೆಂಗ್ ಕನೆಕ್ಟ್ ಮಾಡ್ಬೇಕು ಗೊತ್ತಿಲ್ಲ. ರಾಕೇಶ್ ಸರ್ಗೆ ಒಂದ್ಸಲಿ ಮಾತಾಡಿದ್ವಿ, ಸರ್ ಇದೆ ಪಾಸಿಬಲ್ ಏನಿದೆ, ಅವ್ರು ಬೆಂಗಳೂರಲ್ಲಿ ಬೇರೆ ಇಲ್ಲ, ಏನ್ ಮಾಡ್ಬೋದು ನೋಡಿ ಪಾಸಿಬಲ್ ಅಂತ ಹೇಳಿದಾಗ ಅವ್ರು ಇಲ್ಲ, ಈ ತರದೆಲ್ಲ ಇದ್ದಾಗ ಅವ್ರು ಖಂಡಿತವಾಗ್ಲೂ ಮಾತಾಡಿಸ್ತಾರೆ ಅಂತ ಹೇಳಿ ಅನ್ಕೊಂಡಿದ್ವಿ. ನೀವು ಮಾಡಿದಾಗಲೇ ನಮಗೆ ಬಹಳ ಖುಷಿ ಆಯ್ತು ಸರ್. ಅವನೇನೋ ಮತ್ತೆ ಇನ್ನೊಂದು ಹೋಪ್ಫುಲಿ ನಿಮ್ಮನ್ನ ನೋಡಿದ್ಮೇಲೆ ಇನ್ನೊಂದು ಹೋಪ್ಫುಲಿ ಅವ್ನು ಚೆನ್ನಾಗ್ ಆಗ್ತಾನೆ ಅನ್ನೋದು ನಮ್ಮೆಲ್ಲರ ಕುಟುಂಬದ ಒಂದು ಆಶಯ ಸರ್. ಆಗ್ಲಿ, ಅದೇ ನನಗೆ ನಿನ್ನೆ ಗೊತ್ತಾಯ್ತು. ನಾನು ಇಲ್ಲಿ ಯುಎಸ್ ಅಲ್ಲಿ ಇದ್ದೀನಿ. ನನ್ಗೆ ಗೊತ್ತಾದ ತಕ್ಷಣ ಈ ಟೈಮ್ಗೆ ನಿಮ್ಗೆಲ್ಲ ಫ್ಯಾಮಿಲಿ ಎಲ್ಲ ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಈಗ ಇಲ್ಲ ಸಾಯಂಕಾಲ ನಾನು ಅದಕ್ಕೆ ಫ್ರೀ ಮಾಡ್ಕೊಂಡೆ ಮಾತಾಡೋಣ. ನನಗೂ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸುಮ್ನೆ ನನಗೂ ಅಂದ್ರೆ ಇದೊಂಥರ ಏನಷ್ಟೇ ಇದ್ರೆ ಸಾಕು ಸರ್, ನಮ್ಗೆ ಅದೇ ಧೈರ್ಯ. ಡ್ರಾಮಾ ಅಂತ ಸಿನಿಮಾ ಬಂದಿತ್ತಲ್ಲ ಸರ್, ಅವಾಗ ನಮ್ದು ಡ್ಯಾನ್ಸ್ ಕ್ಲಾಸ್ ಇದೆ ಸರ್. ನಾವೆಲ್ಲ 3 ಜನ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ವಿ, ಸ್ಟೈಲ್ ಡ್ಯಾನ್ಸ್ ಅಂತ ಶಿವಮೊಗ್ಗದಲ್ಲಿ. ಡ್ಯಾನ್ಸೇಶ್ವರ್, ಅವಾಗ ನೀವು ಒಂದ್ಸಲಿ ಬಂದಿದ್ರಿ ಸರ್ ನಮ್ಮ ಡ್ಯಾನ್ಸ್ ಕ್ಲಾಸ್ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ರಿ, ಕಾಂಪಿಟೇಷನ್ಸ್. ಹಂಸಲೇಖ ಸರ್ ನೀವು ಇಬ್ರು ಬಂದಿದ್ರಿ. ಹೌದಾ? ಅವಾಗಿಂದನೂ ಸರ್ ನೀವಂದ್ರೆ ನಮ್ಗೆಲ್ಲರಿಗೂ ಇಷ್ಟ ಸರ್. ಅವಾಗಿಂದನೂ ಕೂಡ ಅದೇ ಇದ್ರಲ್ಲಿ ನಾವೆಲ್ಲ ಇದೀವಿ ಸರ್. ಏನ್ ಬೇಕಾದ್ರೂ ಓಡಾಡ್ಬೋದು. ಹೆಲ್ತ್ ಬಂದಾಗ ಮನುಷ್ಯನ ಲಿಮಿಟೇಷನ್ ಅಷ್ಟೇ ಅಲ್ವಾ. ನಾವು ನಮ್ ಕೈಲಿ ಏನು ಇಲ್ದಿರೋದೇ ನೋಡಿ ಅಸಹಾಯಕತೆ ಅಷ್ಟೇ. ಸುಮ್ನೆ ನಾವು ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೇ. ನಿಮ್ ಕರ್ತವ್ಯ ನೀವ್ ಮಾಡಿ, ಅವ್ರನ್ನ ಇಟ್ಕೊಳ್ಳಿ ಅವ್ರು ಅಷ್ಟೇ. ನೀನ್ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ನಿಮ್ನೆಲ್ಲ ಮಾತಾಡ್ಸೋಣ ಅಂತ ಮಾಡಿದೆ ಅಷ್ಟೇ. ಸಮಾಧಾನ ಮಾಡ್ಕೊಡಿ. ಶಕ್ತಿ ಎಲ್ಲಾರು ಹೋರಾಡ್ಲೇಬೇಕು. ಇವತ್ತು ಏನಾಗ್ಬಿಟ್ಟಿದೆ ಹೆಲ್ತ್ದು ಒಬ್ಬೊಬ್ರಿಗೂ ಒಂದೊಂಥರ. ಅದೇ ನಮ್ ಸಿಸ್ಟಮ್ಗಳಲ್ಲಿ ಎಲ್ಲ ಸ್ಮೂತ್ ಆಗ್ಬೇಕಷ್ಟೇ. ಮನುಷ್ಯನಿಗೆ ಗೊತ್ತಾಗಿ ಅದನ್ನ ತಿಳ್ಕೊಳ್ಳೋ ಅಷ್ಟರಲ್ಲೇ 3 ತಿಂಗಳು ಆಗೋಗುತ್ತೆ ಅಂದ್ರೆ ಅಲ್ಲೇ ಸಮಸ್ಯೆ. ಆ ಊರಿಂದ ಇನ್ನೊಂದು ಊರಿಗೆ ಬಂದು ಅದನ್ನ ತಿಳ್ಕೊಂಡು ಅದನ್ನ ಇದ್ ಮಾಡೋ ಅಷ್ಟರಲ್ಲಿ ಅರ್ಧ ಸ್ಪ್ರೆಡ್ ಆಗೋಯ್ತು ಅಂದ್ರೆ ಕೇಳಕ್ಕೆ ಬೇಜಾರಾಗುತ್ತೆ. ಸ್ಟೇಜ್ಗಳು ಗೊತ್ತಾಗಕ್ಕೆ ಅದ್ರದ್ದು ರಿಪೋರ್ಟ್ಸ್ ಗಳು ಬರೋದಕ್ಕೆ ಲೇಟ್ ಆಗ್ಬಿಡುತ್ತೆ ಸರ್. ಅಷ್ಟೊತ್ತಿಗೆ ಒಳಗಡೆ ಏನ್ ಬೇಕಾದ್ರೆ ಆಗಿರ್ಬೋದು. ಎಲ್ಲೋಗ್ತಿದೆ ಜಗತ್ತು, ಏನ್ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ರೆ ನಾವು ಬೇಸಿಕಲ್ ಒದ್ದಾಡ್ಕೊಂಡ್ ಕೂತಿದೀವಿ ನಮ್ ದೇಶದಲ್ಲಿ. ಅದೇ ಊರಲ್ಲಿ ಆಗ್ಬೇಕು ಫೆಸಿಲಿಟಿಗಳಷ್ಟೇ. ಇನ್ನೇನ್ ಮಾಡಕ್ಕಾಗತ್ತೆ. ಮನುಷ್ಯ ದುಡಿಯೋದೇ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ಬೇಕಂತಲ್ವ. ಸರ್ ಅವ್ನು ನಿಮ್ಮ ಇನ್ಸ್ಪಿರೇಷನ್ ವರ್ಡ್ಸ್ ಇಂದ ತುಂಬಾ ಇದಿದೆ ಸರ್, ಜೋಶ್ ಇದೆ. ಅವ್ನು ಯಾವತ್ತೂ ಹೋಪ್ಸ್ ಕಳ್ಕೊಂಡಿಲ್ಲ. ಓನ್ಲಿ ಥಿಂಗ್ ಸರ್. ಇಲ್ಲ, ನಾನು ಹೇಳಿದ್ನಲ್ಲ, ಹೋಪ್ ಒಂದು ಇಟ್ಕೋಬೇಕು. ಯಾಕಂದ್ರೆ ಅದ್ ಹೆಂಗಾಯ್ತು ಈ ತರ ಆಗುತ್ತೆ ಅಂತ ನಾವ್ ಅನ್ಕೊಂಡಿರಲ್ಲ ಅಲ್ವಾ. ಅದ್ ನಮ್ ಕಲ್ಪನೆ ಮೀರ್ ಆಗಿದೆ. ಒಳ್ಳೇದು ಕಲ್ಪನೆ ಮೀರ್ ಆಗ್ಬೋದಲ್ವ. ಸೊ ಅದನ್ನು ಸರ್ವೈವ್ ಆಗ್ಬೋದು. ಎಲ್ಲ ಮೈಂಡ್ ಅಂತ ನಾನ್ ನಂಬ್ತೀನಿ. ಬಟ್ ಹೋಪ್ ಇಟ್ಕೋಬೇಕು ಅಷ್ಟೇ. ಇನ್ನೇನು ಮಾಡಕ್ಕಾಗಲ್ಲ. ಎಲ್ಲರೂ ಒಂದಿನ ನಾವೆಲ್ರಿಗೂ ಏನೋ ಒಂದ್ ಸಮಸ್ಯೆ ಬಂದೇ ಬರುತ್ತೆ. ಬಟ್ ಹೆಂಗ್ ಅದನ್ನ ನಾವು ಹೋರಾಡ್ತೀವಿ ಅನ್ನೋದೇ ಮುಖ್ಯ ಅಷ್ಟೇ. ನೀವೆಲ್ಲ ಅಣ್ಣಂದಿರು ಇದಿರಲ್ಲ, ಎಲ್ಲರೂ ನೀವು ಜೊತೆ ನೋಡ್ಕೊತಾ ಇದೀರ, ಅಷ್ಟೇ ಖುಷಿ. ಖಂಡಿತ ಕರ್ಕೊಂಬನ್ನಿ. ನೀವು ರೆಡಿ ಮಾಡಿ ಕರ್ಕೊಂಬರ್ಬೇಕು. ಓಕೆ, ನಾ ಇರ್ತೀನಿ. ರಾಖಿಗೆ ಹೇಳಿದಿರಲ್ಲ, ಈಗ ಗೊತ್ತಾಯ್ತಾ? ನಮ್ಮ ಹುಡುಗರು ಯಾರಿಗಾದ್ರು ಗೊತ್ತಾದ್ರೆ ನನಗೆ ಗೊತ್ತಾಗುತ್ತೆ. ನಾನು ಹೊರಗಡೆ ಇದ್ನಲ್ಲ, ನಿನ್ನೆ ಗೊತ್ತಾಯ್ತು. ನಾನು ಅದಕ್ಕೆ ತಕ್ಷಣ ಮಾತಾಡಿದೆ. ಒಳ್ಳೇದಾಗ್ಲಿ. ನೀವೆಲ್ಲ ಕಲೆಯದ್ದು ಡ್ಯಾನ್ಸರ್ಸ್ ಕುಟುಂಬ ಮಾಡ್ತಾ ಇದೀರಾ, ಮಾಡಿ. ದೇವ್ರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಒಳ್ಳೇದಾಗತ್ತೆ.
ಇನ್ಸ್ಪಿರೇಷನ್ ಅಣ್ಣ. ಎಲ್ಲಾರ್ಗು ಈಗ ಇದ್ದೇ ಇರುತ್ತೆ. ಕೀಮೋ ಮಾಡ್ಬೇಕಾದ್ರೆ ನೀವು ನಿಮ್ ಹೋಪ್ ನೀವು ಬಿಡಬಾರ್ದು. ಆಲ್ರೆಡಿ ಕೀಮೋದಲ್ಲೇ ಇದೀನಿ ಅಣ್ಣ. ಆಯ್ತು, ನಿಮ್ ಹೋಪ್ ನೀವ್ ಇಟ್ಕೋಬೇಕು. ಬಾಡಿ ರೆಸ್ಪಾಂಡ್ ಮಾಡ್ಬೇಕಂದ್ರೆ ಮನ್ಸಲ್ಲಿ ಅದ್ ಇರ್ಬೇಕು, ಉತ್ಸಾಹ ಇರ್ಬೇಕು. ಆಯ್ತಾ? ನೀವೇ ಇನ್ಸ್ಪಿರೇಷನ್ ಅಣ್ಣ ನನಗೆ. ಒಳ್ಳೇದಾಗ್ಲಿ. ಏನಿಲ್ಲ, ಆರಾಮಾಗತ್ತೆಲ್ಲ. ರಿಕವರ್ ಆಗೋದಕ್ಕೆ ಏನ್ ಮಾಡ್ಬೇಕು, ಮೆಂಟಲಿ ನಮ್ ಕೆಲ್ಸ ನಾವ್ ಮಾಡ್ಬೇಕು. ಓಕೆನಾ? ವಿಲ್ ಪವರ್. ಬಾಡಿ ಎಲ್ಲ ಮನ್ಸಿನ ಹೇಳ್ದಂಗೆ, ಮನ್ಸು ಹೇಳ್ದಂಗೆ ದೇಹ ಕೇಳೋದು. ಆಯ್ತಾ? ಓಕೆ, ಬಾಯ್.